ಇನ್ನು ಮಧ್ಯಪ್ರದೇಶದಲ್ಲಿ ರೈತರ ಬಂಧನ ಖಂಡಿಸಿ ಸಿಎಂ ಪತ್ರ ಬರೆದಿದ್ದಾರೆ. ಮಧ್ಯಪ್ರದೇಶದ ಸಿಎಂ ಡಾಕ್ಟರ್ ಮೋಹನ್ ಯಾದವ್ಗೆ ಪತ್ರವನ್ನು ಬರೆಯಲಾಗಿದೆ. ಮಧ್ಯಪ್ರದೇಶದಲ್ಲಿ ನಮ್ಮ ರಾಜ್ಯದ ರೈತರನ್ನೇನು ಬಂಧಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಈಗ ಪತ್ರವನ್ನು ಬರೆದಿರೋದು. ರೈತರನ್ನ ವಶಕ್ಕೆ ಪಡೆದು ವಾರಣಾಸಿಗೆ ಸ್ಥಳಾಂತರ ಮಾಡಲಾಗಿದೆ. ಕೂಡಲೇ ನಮ್ಮ ರಾಜ್ಯದ ರೈತರನ್ನ ಕೂಡಲೇ ಬಿಡುಗಡೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. ರೈತರು ನ್ಯಾಯಯುತವಾಗಿ ದೆಹಲಿ ಪ್ರತಿಭಟನೆಗೆ ಹೋಗ್ತಾ ಇದ್ರು. ಕರ್ನಾಟಕದ ರೈತರನ್ನ ಬಂಧಿಸಿರೋದು ದುರದೃಷ್ಟಕರ ಅಂತ ಸಿಎಂ ಹೇಳಿದ್ದಾರೆ. ಪೊಲೀಸರು ರೈತರ ಜೊತೆ ಕೆಟ್ಟದಾಗಿ ವರ್ತಿಸುತ್ತಿದ್ದಾರೆ. ಮಧ್ಯಪ್ರದೇಶ ಸಿಎಂಗೆ ಪತ್ರ ಬರೆದಂತ ಸಿಎಂ ಸಿದ್ದರಾಮಯ್ಯ ಪೊಲೀಸರು ಏನು ಟ್ರೀಟ್ ಮಾಡ್ತಿದ್ದಾರೆ ರೈತರನ್ನ, ಅದು ಬಹಳ ತಪ್ಪು. ಆ ರೀತಿಯಾಗಿ ಪೊಲೀಸರು ಟ್ರೀಟ್ ಮಾಡಬಾರ್ದು. ಮಧ್ಯಪ್ರದೇಶ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಡಿಯರ್ ಮೋಹನ್ ಯಾದವ್ ಜಿ ಅನ್ನೋ ಪತ್ರವನ್ನು ನೀವೀಗ ನೋಡ್ಬೋದು. ಸೊ ಮುಖ್ಯಮಂತ್ರಿಗಳಿಗೆ ಬರೆದಿರುವಂಥ ಪತ್ರ ಇದು. ನಮ್ಮ ಕರ್ನಾಟಕದ ರೈತರ ಒಂದಷ್ಟು ಗುಂಪು ಅಲ್ಲಿಗೆ ಬಂದಿತ್ತು. ಆದರೆ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾ ಇದೆ. 4 ದಿನ ಆಯಿತು ನಮ್ಮ ರೈತರನ್ನ ಅಲ್ಲಿ ವಶಕ್ಕೆ ಪಡೆದು, ಇನ್ನೂ ಕೂಡ ಅವ್ರನ್ನ ರಿಲೀಸ್ ಮಾಡಿಲ್ಲ. ದಯವಿಟ್ಟು ಅವ್ರನ್ನ ರಿಲೀಸ್ ಮಾಡಿ ಅಂತ ಪತ್ರವನ್ನು ಬರೆಯಲಾಗಿದೆ. ಸೊ ನೀವಲ್ಲಿ ನೋಡ್ಬೋದು, ಇವರೆಲ್ಲರೂ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ರು. ಶಾಂತಿಯುತವಾದಂಥ ಪ್ರತಿಭಟನೆಗೆ ಇವರೆಲ್ಲರೂ ಕೂಡ ಹೋಗ್ತಾ ಇದ್ರು. ಸೊ ಆದರೆ ಅವ್ರನ್ನ ಅಲ್ಲಿ ಬಂಧಿಸಿರುವಂಥದ್ದು ವಿಷಾದಕರ ವಿಚಾರ ಅಂತ ಸಿದ್ದರಾಮಯ್ಯ ಪತ್ರದಲ್ಲಿ ಬರೆದಿದ್ದಾರೆ. ಸೊ ಎ ಗ್ರೂಪ್ ಆಫ್ ಫಾರ್ಮರ್ಸ್ ಕರ್ನಾಟಕ ಟ್ರಾವೆಲಿಂಗ್ ಫ್ರಮ್ ಬ್ಯಾಂಗ್ಳೂರ್ ಟು ಡೆಲ್ಲಿ, ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ತಾ ಇದ್ರು. ಆದರೆ ಭೋಪಾಲ್ ಮಧ್ಯಪ್ರದೇಶದಲ್ಲಿ ಯಾವುದೇ ಕಾರಣ ಇಲ್ಲದೆ ಅವ್ರನ್ನ ವಶಕ್ಕೆ ಪಡೆಯಲಾಗಿದೆ. 4 ದಿನಗಳಾಯಿತು ನಮ್ಮ ರೈತರನ್ನ ಅಲ್ಲಿ ಇರಿಸ್ಕೊಳ್ಳಲಾಗಿದೆ. ಜೊತೆಗೆ ಅವ್ರನ್ನ ವಾರಣಾಸಿಗೆ ಶಿಫ್ಟ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ದಯವಿಟ್ಟು ಅಂಥ ಕ್ರಮಗಳನ್ನು ಮಾಡಬೇಡಿ. ಪೊಲೀಸರು ವರ್ತಿಸ್ತಿರುವಂಥ ರೀತಿ ಸರಿಯಿಲ್ಲ. ಸೊ ಅವರು ಶಾಂತಿಯುತವಾದಂಥ ಪ್ರತಿಭಟನೆಗೆ ಹೊರಟವ್ರನ್ನ ಯಾಕೆ ವಾರಣಾಸಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ, ಭೋಪಾಲ್ನಲ್ಲಿ ಯಾಕೆ ತಡೆದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ.